ಅನುಷ್ಕಾ, ನೀನು ಈ ಮನೆಗೆ ಹೊಸೊಬ್ಳು. ಪಾರ್ವತಿ ಬಗ್ಗೆ ಹೀಗೆ ಏನೇನೋ ಮಾತಾಡೋದು ಸರಿಯಲ್ಲ. ಪಾರ್ವತಿ ಏನು ಅಂತ ಈ ಮನೆಯವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅಲ್ಲ ಆದಿ, ಅದು ಪ್ಲೀಸ್, ಪಾರ್ವತಿ ಬಗ್ಗೆ ಇನ್ಯಾರು ಒಂದು ಮಾತು ಕೂಡ ಆಡ. ಸಾವಿತ್ರಕ್ಕ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ನೀವೆಲ್ಲರಿಗೂ ತಿಂಡಿ ಬಡಿಸ್ತೀರಿ. ಬರ್ತೀನಿ. ಪಾರ್ವತಿ, ಯಾಕೆ ಇಲ್ಲಿಗೆ ಬಂದು ಮುಖ ತೊಳ್ಕೊತಾ ಇದೀಯಾ? ಅದು ಅಡುಗೆ ಮನೇಲಿ ತುಂಬ ಹಬೆ ಇತ್ತಮ್ಮ, ತುಂಬ ಬಿಸಿ ಆಗ್ತಿತ್ತು. ಅದಕ್ಕೆ ಇಲ್ಲಿ ಬಂದು ಮುಖಕ್ಕೆ ನೀರು ಹಾಕೊಂಡು ತಂಪು ಮಾಡ್ಕೋತಿದ್ದೆ. ಇಡೀ ಮನೆಗೆ AC ಇದೆ. ಕಾದಿರೋದು ಅಡುಗೆ ಮನೆ ಅಲ್ಲ, ನಿನ್ನ ಮನಸ್ಸು. ತಂಪು ಮಾಡ್ಕೋಬೇಕಾಗಿರೋದು ಅದನ್ನ. ಮುಖದಲ್ಲಿ ಎಲ್ಲಾ ರೀತಿಯ ಭಾವನೆಗಳನ್ನು ಸರಾಗವಾಗಿ ಹೊರಗೆ ಹಾಕಿದ್ರು ಕಣ್ಣಿನಲ್ಲಿ ಕಾಣೋದು ಮಾತ್ರ ಮನಸ್ಸಿನ ಮೂಲೆಯಲ್ಲಿ ಅಡಗಿರೋ ಸತ್ಯ. ಈಗ ನಿನ್ನ ಮುಖದಲ್ಲಿ ತೋರ್ತಿರೋ ಭಾವನೆ ಸುಳ್ಳು ಸುಳ್ಳು. ನಿನ್ನ ಕಣ್ಣು ಸತ್ಯ ಹೇಳ್ತಿದೆ ಪಾರ್ವತಿ. ಅಮ್ಮ, ಕಣ್ಣೀರು ಕಾಣಬಾರ್ದು ಅಂತ ಮುಖಕ್ಕೆ ನೀರು ಹಾಕ್ಕೊಂಡಿದೀಯಾ. ಆದ್ರೆ ಮನಸ್ಸಿನ ನೋವು ಕಾಣದೇ ಇರೋ ಹಾಗೆ ಏನ್ ಮಾಡಕ್ಕಾಗುತ್ತೆ ಪಾರ್ವತಿ? ನನಗೆ ಯಾವ ನೋವು ಇಲ್ಲ ಅಮ್ಮ. ಹಾಗಾದ್ರೆ ಈ ಮುಖವಾಡ ಯಾಕೆ? ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ನಾನು ಮುಖವಾಡ... ವಯಸ್ಸು ಬಂದಿರೋ ಹೆಣ್ಣು ಮಕ್ಕಳಿಗೆ ಹಠ ಸಹಜ, ಅದು ತಪ್ಪೇನಲ್ಲ. ಆದ್ರೆ ಭಾವನೆಗಳನ್ನ ಮುಚ್ಚಿಟ್ಕೊಳ್ಳೋ ಹಠ ಬೇಡ ಪಾರ್ವತಿ. ನನ್ನ ಮಾತು ನಿನಗೆ ಅರ್ಥ ಆಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆಲ್ಲ ಏನಿಲ್ಲ ಅಮ್ಮ. ಬಾಯಿ ತುಂಬಾ ಅಮ್ಮ ಅಂತ ಕರಿತಾ ಇದೀಯಾ. ಮಗಳು ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಹಿಂಜರಿದ್ರೆ ಅಮ್ಮನಿಗೆ ಮಗಳ ನೋವು ಅರ್ಥ ಆಗುವುದಿಲ್ವ? ದುಃಖ ತುಂಬಿದೆ. ಅಮ್ಮನ ಮುಂದೆ ಅದನ್ನ ಹೊರ ಹಾಕೋದಕ್ಕೆ ಮುಜುಗರ. ಅಮ್ಮ ಅದಕ್ಕೋಸ್ಕರ ಅಂತ ಒಂದು ಜಾಗ ಕೊಡ್ತಾಳೆ. ಹೃದಯದ ಹೊರೆನ ಇಳಿಸ್ಬಿಡಮ್ಮ ಪಾರ್ವತಿ. ಅಮ್ಮನ ಮಡ್ಲಲ್ಲಿ ಮಲಗಿದೀಯಾ. ಇದು ಎಲ್ಲವನ್ನೂ ತಡೆಯುತ್ತೆ. ನಿನ್ನ ಕಣ್ಣೀರಿನ ಭಾರ ಕೂಡ ತಡೆಯೋ ಶಕ್ತಿ ಈ ಮಡ್ಲಿಗೆ ಇರೋದಮ್ಮ. ನೋವನ್ನೆಲ್ಲ ನುಂಗ್ಕೊಂಡು ಕೊರಗ್ತಾ ಇದೀಯಾ. ಮನಸ್ಸು ಹಗುರ ಮಾಡ್ಕೋ ಪಾರ್ವತಿ. ಹತ್ತು ಬಿಡು ಪಾರ್ವತಿ. ನನ್ನ ಕಣ್ಣೀರು ನಮ್ಮಪ್ಪ ನನ್ನ ತಮ್ಮ ನಿಂತಿರೋ ನೆಲ ಸಡಿಲ ಮಾಡ್ಬಿಡುತ್ತೆ. ಅವ್ರ ಕೈ ಕಾಲು ನಡ್ಗೋಗತ್ತಮ್ಮ. ನಾನು ಮೆತ್ತಗಾಗಿದ್ದೀನಿ ಅಂತ ಒಂದು ಚಿಕ್ಕ ಸುಳಿವು ಸಿಕ್ಕರೂ ಕೂಡ ಅವ್ರಿಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ಈ ಗಟ್ಟಿ ಅನ್ನೋ ಮುಖವಾಡ. ನಾನು ಆರಾಮಾಗಿಲ್ಲ ಅಮ್ಮ. ನನ್ನ ಕೈಲಿ ನೋವನ್ನ ತಡ್ಕೊಳಕ್ ಆಗ್ತಿಲ್ಲ. ನನಗೆ ಈ ಅವಮಾನ ಸಹಿಸೋ ಶಕ್ತಿ ಇಲ್ಲಮ್ಮ. ಸಮಾಧಾನ ಮಾಡ್ಕೋ ಮಗು. ಕಷ್ಟಗಳು ನಿನಗೆ ಹೊಸದಲ್ಲ. ತಾಳ್ಮೆ ತಂದ್ಕೋ. ನೀನು ಜೀವನದಲ್ಲಿ ಧೃತಿಗೆಟ್ರೆ ನಿಮ್ ತಂದೆ ನಿನ್ ತಮ್ಮ ಕಂಗಾಲಾಗಿ ಹೋಗ್ತಾರೆ. ನಿನ್ನ ಬೆನ್ನ ಹಿಂದೆ ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಶಕ್ತಿಯಾಗಿ ನಿಂತಿದ್ದೀನಿ. ಈ ಶಕ್ತಿ ಸಾಲ್ದ ಮಗಳೇ ನಿನಗೆ?
ನೀವೊಬ್ಬರೇ ನನಗೆ ಆಸರೆ ಅಮ್ಮ. ಮದ್ವೆ ಆಗದೆ ಓಡ್ ಹೋಗಿರೋ ಹರೀಶ್ಗೆ ನೀನೇನಾದ್ರೂ ಹೇಳಿದ್ಯಾ ಪಾರ್ವತಿ? ಅಮ್ಮ, ದೇವ್ರಣೆಗೂ ನಾನೇನು ಮಾತಾಡಿಲ್ಲಮ್ಮ. ನಡೆದಿದ್ದೆಲ್ಲ ಯಾಕೆ ನಡೀತು ಅನ್ನೋ ಅರಿವೇ ನನಗಿಲ್ಲ. ಆಸೆ ಪಟ್ಟು ನೀವ್ ಏರ್ಪಾಟ್ ಮಾಡಿರೋ ಮದ್ವೆನ ನಾನ್ ಹಾಳು ಮಾಡ್ತೀನಮ್ಮ. ಸಮಾಧಾನ ಮಾಡ್ಕೋ ಪಾರ್ವತಿ. ಹೆಣ್ಮಕ್ಳು ಗಟ್ಟಿಯಾಗಿರ್ಬೇಕು. ನಿನಗೆ ಅಮ್ಮನಾಗಿ ನಾನಿದ್ದೀನಿ. ಸಮಾಧಾನ ಮಾಡ್ಕೊಮ್ಮ. ಸಾರ್ಥಿ, ಯಜಮಾನ್ರೆ, ಇವತ್ತಿನ ಪ್ರೋಗ್ರಾಮ್ ಏನೇನು ಅಂತ ಹೇಳ್ಬಿಟ್ರೆ ಎಲ್ಲೆಲ್ಲಿಗೆ ಎಷ್ಟೆಷ್ಟೊತ್ತಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೋಬೋದು. ಸಾರ್ಥಿ, ನನಗೆ ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಯಜಮಾನ್ರೆ, ಏನಾಯ್ತು? ಪಾರ್ವತಿ ನೋಡಿದ್ರೆ ಆ ರೀತಿ, ನೀವು ನೋಡಿದ್ರೆ ಈ ರೀತಿ. ಸೇವೆ ಬಿಟ್ಟು ನಿಮಗೆ ಬದುಕಲ್ ಬೇರೆ ಸ್ವಾರ್ಥನೇ ಇಲ್ವಾ? ಸ್ವಾರ್ಥಕ್ಕೆ ಅರ್ಹತೆ ಇರಬೇಕಲ್ಲ ಯಜಮಾನ್ರೆ. ನಾವು ನಾಯಿಗಳಿದ್ದ ಹಾಗೆ ಅನ್ನ ಹಾಕಿದ ಮನೇನ ಕಾಯೋದಷ್ಟೇ ನಮ್ಮ ಕೆಲಸ. ಐ ಆಮ್ ಸಾರಿ ಸಾರ್ಥಿ. ಅಯ್ಯೋ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರ ಯಜಮಾನ್ರೆ? ಮನುಷ್ಯ ಹೃದಯನ ಕಲ್ ಮಾಡ್ಕೊಳ್ಳೋದು ಎರಡು ಸನ್ನಿವೇಶದಲ್ಲಿ ಮಾತ್ರ. ಒಂದು, ಎಲ್ಲರ ಮೇಲೆ ಅವನಿಗೆ ತುಂಬ ಕೋಪ ಹೆಚ್ಚಾದಾಗ. ಮತ್ತೊಂದು, ಎಲ್ಲರ ಮೇಲೂ ಜಿಗುಪ್ಸೆ ಬಂದಾಗ. ಹೀಗಿರುವಾಗ ನೀವು ನಿಮ್ಮ ಹೃದಯನ ಯಾಕೆ ಕಲ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸಾರ್ಥಿ, ನೋವು ಅನ್ನೋದು ಬೂದಿ ಮುಚ್ಚಿರೋ ಕೆಂಡ ಇದ್ದ ಹಾಗೆ. ಯಾರಿಗೂ ಕಾಣಿಸಲ್ಲ, ಆದರೆ ಸುಡುತ್ತೆ. ಹಣೆ ಬರಹನ ಯಾರು ತಪ್ಸಕ್ಕಾಗತ್ತೆ ಯಜಮಾನ್ರೆ? ನೀವು ಅಷ್ಟೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಅದ್ದೂರಿಯಾಗಿ ಏರ್ಪಾಟ್ ಮಾಡಿದ ಮದುವೆ ಮನೆಯಲ್ಲಿ ಆಗ್ಬಾರಂದ ನಾಟಕ ಎಲ್ಲ ಆಗೋಯ್ತು. ಜೊತೆಗೆ ನಾನು ಮಾಡಬಾರ್ದು ರಂಪಾಟ ಎಲ್ಲ ಮಾಡಿಬಿಟ್ಟೆ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗುತ್ತೆ ಯಜಮಾನ್ರೆ. ಅದಕ್ಕೆ ನಾನು ನಿಮ್ಮನ್ನು ಕ್ಷಮೆ ಕೇಳಬೇಕು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಯಾವತ್ತೂ ನಮ್ಮ ಹೃದಯ ಕಲ್ಲಾಗೇ ಇರಬೇಕು. ಯಾಕೆ ಅಂದರೆ ಕಷ್ಟಗಳನ್ನೆಲ್ಲ ಎದುರಿಸ್ಬೇಕಲ್ಲ.